ಇನ್ನು ಇರಾನ್ನ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಯುಎಇಯ ಮೇಲೂ ಕೂಡ ದಾಳಿ ಮಾಡಿದೆ. ಯುಎಇಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ. ಸುಮಾರು 38 ಲಕ್ಷದಷ್ಟು ಭಾರತೀಯರು ಯುಎಇಯಲ್ಲಿದ್ದಾರೆ. ಕೆಲವರು ವಾಪಸ್ ಬರ್ತಾ ಇದ್ದಾರೆ. ಈಗ ದುಬೈನಲ್ಲಿ ಸದ್ಯ ಜನರಿಗೆ ಯಾವುದೇ ತೊಂದರೆ ಆಗಿಲ್ಲ. 16 ವರ್ಷದಿಂದ ದುಬೈನಲ್ಲಿ ನಾವು ಕುಟುಂಬ ಸಮೇತ ಇದ್ದೀವಿ. ಸುಜಾತ ಅನ್ನೋರು ಮಾತನಾಡಿದ್ದಾರೆ ಇದರ ಬಗ್ಗೆ. 3 ದಿನದಿಂದ ಸರ್ಕಾರ ನಮಗೆಲ್ಲ ಮಾಹಿತಿಯನ್ನು ಕೊಡ್ತಾ ಇದೆ. ಭಾರತ ಸರ್ಕಾರದಿಂದಲೂ ಸಹಾಯ ಸಿಗ್ತಾ ಇದೆ. ಸೊ ದುಬೈಯಲ್ಲಿ ಪರಿಸ್ಥಿತಿ ಏನು ಬಿಗಡಾಯಿಸಿಲ್ಲ, ಆತಂಕಗೊಳ್ಳುವಂಥ ಸ್ಥಿತಿ ಇಲ್ಲ ಅಂತ ಮಾತನಾಡಿದ್ದಾರೆ. ಅಡಿಗೆ ಸಾಮಾನುಗಳಿರ್ಬೋದು. ನಾನು ಇಲ್ಲಿ ನೆಲೆಸಿ 16 ವರ್ಷಗಳಾಗಿದೆ. ನನ್ನ ಫ್ಯಾಮಿಲಿ ಸಮೇತನೇ ಇದ್ದೀನಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಲಕ್ಷಾಂತರ ಭಾರತೀಯರು ಇಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿದ್ದಾರೆ. ಹೆಚ್ಚಾಗಿ ನೋಡಿದ್ರೆ ನಮ್ಮ ಕನ್ನಡಿಗರು ಇಲ್ಲಿರೋದು ದುಬೈಯಲ್ಲಿದ್ದೀರಿ, ಶಾರ್ಜಾದಲ್ಲಿದ್ದೀರಿ, ರಸಲ್ ಖೇಮಾದಲ್ಲಿದ್ದೀರಿ. ಇದೆಲ್ಲ ನೋಡಿದ್ರೆ ಲಕ್ಷಾಂತರ ಜನಗಳು ಇಲ್ಲಿದ್ದೇವೆ ನಾವು. ಈಗ ಆಗ್ತಾ ಇರೋಂಥ ಸನ್ನಿವೇಶಗಳು ಈ 3 ದಿನ ಆಯಿತು. ಈ 3 ದಿನದ ಯುದ್ಧದ ಬಗ್ಗೆ ನೀವೆಲ್ಲರೂ ಕೇಳ್ಪಟ್ಟಿದ್ದೀರಾ. ದುಬೈಯಲ್ಲಿ ಆಗ್ತಾ ಇರೋಂಥ ನ್ಯೂಸ್ಗಳು ನೋಡಿದ್ದೀರಾ ನೀವು. ನಿಮಗೆಲ್ಲರಿಗೂ ಒಂದೇ ವಿಷಯ ಹೇಳಬೇಕಾಗಿರೋದು, ಈ 3 ದಿನಗಳಿಂದ ದುಬೈ UAE ಗೌರ್ಮೆಂಟ್ ಹೇಗೆ ಕೇರ್ ತೊಗೊತಾ ಇದೆ ಅಂದರೆ, ನಮ್ಗೆ ಯಾವುದೇ ರೀತಿಯಿಂದ ಯಾವುದೇ ಕೊರತೆಗಳು ಸಹ ಆಗಿಲ್ಲ. ಅಡುಗೆ ಸಾಮಾನುಗಳಿರ್ಬೋದು, ಹಾಲಿರ್ಬೋದು, ಯಾವುದೇ ರೀತಿಯಿಂದ ಏನು ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಎಲ್ಲ ವಿಷಯಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಮೆಸೇಜ್ ಮುಖಾಂತರ ನಮಗೆಲ್ಲರಿಗೂ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ ದುಬೈ ಗೌರ್ಮೆಂಟು. ನಡೀತಾ ಇದೆ, ಅವ್ರೇನು ಈ ಥರ ಮುಚ್ಚಿಡ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಹೌದು ಯುದ್ಧ ನಡೀತಾ ಇದೆ, ನಾವು ಅದನ್ನು ಟಾರ್ಗೆಟ್ ಮಾಡಿದ್ದೀವಿ, ಎಲ್ಲ ಸರಿಯಾಗುತ್ತೆ, ಜಸ್ಟ್ ನೀವು ಕೇರ್ ತೊಗೊಳ್ಳಿ ಅನ್ನೋದು ಮೆಸೇಜಸ್ ನಮಗೆ ಮೇಲಿಂದ ಮೇಲೆ ಬರ್ತಾ ಇದೆ. ಕಮ್ಯುನಿಕೇಷನ್ಸ್ ಅಪ್ಡೇಟ್ ಆಗಿದೆ. ಹಾಗೆ ನಿಮಗೆಲ್ಲರಿಗೂ ಹೇಳಬೇಕಾಗಿರೋದು, ಇಲ್ಲಿ ಬಂದಿರುವಂತಹ ಪ್ರವಾಸಿಗಳಿರ್ಬೋದು, ಅವರು ಸಹ ಸಿಕ್ಕಾಕೊಂಡಿದ್ದಾರೆ. ಹೌದು, ಹಾಗಂತ ಹೇಳಿ ಅವರಿಗೆ ತೊಂದರೆ ಆಗ್ತಾ ಇದೆಯಾ? ಇಲ್ಲ. ಇಲ್ಲಿರುವಂಥ ನಮ್ಮ ಕರ್ನಾಟಕ ಸರ್ಕಾರದ ಜನಗಳು, ಹಾಗೆ ಭಾರತೀಯ ಸರ್ಕಾರ ಮತ್ತು ಕನ್ನಡ ಸಂಘಗಳು ಎಲ್ಲರೂ ಸೇರಿ ಅವರ ಪರವಾಗಿ ನಿಂತಿದ್ದಾರೆ. ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಸ್ಟೇ ಇರ್ಬೋದು, ಅವ್ರಿಗೆ ಎಕ್ಸ್ಟೆನ್ಷನ್ ಇರ್ಬೋದು, ವೀಸಾ ಎಕ್ಸ್ಟೆನ್ಷನ್, ದುಬೈ ಗೌರ್ಮೆಂಟ್ ಜೊತೆ ಸೇರಿ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕೇಳಿರುವ ಹಾಗೆ ಅವ್ರಿಗೆ ಹೋಟೆಲ್ ಸ್ಟೇ ಕೂಡ ಸ್ವಲ್ಪ ಜನಕ್ಕೆ ಹೋಟೆಲ್ ಸ್ಟೇ ಫ್ರೀ ಆಗಿದೆ. ಆಮೇಲೆ ವೀಸಾ ಎಕ್ಸ್ಟೆನ್ಷನ್ಸ್ಗೆ ಏನು ಪೇ ಮಾಡ್ತಾ ಇಲ್ಲ. ಇಷ್ಟು ಅನುಕೂಲ ಮಾಡಿಕೊಡ್ತಾ ಇದೆ ದುಬೈ ಗೌರ್ಮೆಂಟ್. ಅದಕ್ಕಾಗಿ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕಂದ್ರೆ, ಬರ್ತಾ ಇರುವಂಥ ಸೋರ್ಸಸ್, ಈ ಮೆಸೇಜಸ್, ಹೌದು ನೀವು ಕೇಳ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇದಾಗಿದೆ, ತುಂಬ ಜನಗಳು ತೊಂದರೆಯಲ್ಲಿದ್ದಾರೆ ಅಂತ. ಯಾವುದು ನಂಬಕ್ಕೆ ಹೋಗ್ಬೇಡಿ. ನಾವು ಯಾವುದೇ ರೀತಿಯಿಂದ ತೊಂದರೆಯಲ್ಲಿಲ್ಲ. ಈಗಾಗಲೇ ನೋಡಿದ್ದೀರಲ್ವ, ನನ್ನ ಅಕ್ಕಪಕ್ಕ ಟ್ರಾಫಿಕ್ ಇದೆ, ಎಲ್ಲ ನಾರ್ಮಲ್ ಆಗಿದೆ ಲೈಫು. ನಾನು ಏನು 16 ವರ್ಷ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.